ರಾಜ್ಯದ ಅಸ್ತಿತ್ವದಲ್ಲಿರುವಂತಹ ಶಕ್ತಿ ಯೋಜನೆ ಅನೇಕ ಮಹಿಳೆಯರ ಪಾಲಿಗೆ ವರವಾಗಿದ್ರೆ ಮತ್ತು ಕೆಲವು ಖತರ್ನಾಕ್ ಕಳ್ಳಿಯರು ಇದನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಸ್ಟೋರಿ ಲಭ್ಯ ಆಗ್ತಾ ಇದೆ. ಕಳ್ಳಿಯರಿಗೆ ಶಕ್ತಿ ಯೋಜನೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸ್ತಾ ಇದೆ. ಇವ್ರು KSRTC ಬಸ್ ಹತ್ತೋದೆ ಆಭರಣಗಳನ್ನ ಎಸ್ಕೇಪ್ ಮಾಡೋದಕ್ಕೆ. ಕಲಬುರಗಿಯಲ್ಲಿ ಚಿನ್ನ ಕದಿತಿದ್ದಂತ ಕಳ್ಳಿಯರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಚಿಮನ್ ಕಾಂಬಳೆ, ಶಕೀಲಾಬಾಯಿ ಮತ್ತು ಮಾಧುರಿ ಮೂವರು ಖತರ್ನಾಕ್ ಕಳ್ಳಿಯರ ಬಂಧನ ಆಗಿದ್ದು 13 ಲಕ್ಷ ರೂಪಾಯಿ ಮೌಲ್ಯದ 110 ಗ್ರಾಂ ಚಿನ್ನವನ್ನ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಕಲಬುರಗಿಯಿಂದ ಫ್ರೀ ಬಸ್ ಹತ್ಕೊಂಡು ಬೇರೆ ಊರುಗಳಿಗೆ ಹೋಗಿ ಸರಗಳ್ತನ ಮಾಡ್ತಾ ಇದ್ರು. ಶಕ್ತಿ ಯೋಜನೆ ಲಾಭವನ್ನ ಪಡ್ಕೊಂಡು ಕಿಲಾಡಿಗಳು ಕಳ್ಳತನವನ್ನ ಮಾಡ್ತಾ ಇದ್ರು. ಬಸ್ ಸ್ಟೇಷನ್ಗಳಲ್ಲಿರುವಂತಹ ಮಹಿಳೆಯರನ್ನೇ ಇವರು ಟಾರ್ಗೆಟ್ ಮಾಡ್ತಿದ್ರು ಅಂತ ಗೊತ್ತಾಗ್ತಾ ಇದೆ. 3 ಕೇಸ್ಗಳು ತಲೆನೋವಾಗಿತ್ತು ಪೊಲೀಸರಿಗೆ. ಬಟ್ ಆ 3 ಪ್ರಕರಣಗಳಲ್ಲಿ ಈ ಕಳ್ಳಿಯರದ್ದೇ ಕೈ ಚಳಕ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. CCTV ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಆ ಕಳ್ಳಿಯರನ್ನ ನಾವು ನೋಡ್ತಾ ಇರೋದು. ಅನೇಕ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆ ಮುಖಾಂತರ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಹೋಗ್ತಾರೆ, ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ತಾರೆ, ಅವ್ರ ತವ್ರ ಮನೆಗೋ ನೆಂಟ್ರ ಮನೆಗೋ ಇಷ್ಟ್ರ ಮನೆಗೋ ಹೋಗ್ಬಿಟ್ಟು ಬರ್ತಾರೆ. ಆದರೆ ಇಂಥ ಮಹಿಳೆಯರು ಕಳ್ಳತನಕ್ಕೆ ಶಕ್ತಿ ಯೋಜನೆ ಬಳಸ್ಕೊಳ್ತಾರಲ್ಲ, ನಾಚಿಗೇಡು ಇದೆಲ್ಲ. ಒಂದು ಒಳ್ಳೆ ಯೋಜನೆಯನ್ನ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳೋದನ್ನ ಬಿಟ್ಟು ಕಳ್ತನ ಮಾಡೋದಕ್ಕೆ ಹೋಗಿದ್ರು. ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಸ್ಗಳನ್ನು ಹತ್ತೋದು, ಅಲ್ಲಿ ಇರುವ ಪ್ರಯಾಣಿಕರ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗ್ತಿದ್ರಂತೆ. ನಿಂತ ದರಿದ್ರ ಜನ ಇವರೆಲ್ಲ. ಆಮೇಲೆ ಜಾಸ್ತಿ ನಾವು ಚಂದ ಕಾಣ್ಬೇಕು ಅಂತ ಹೆಣ್ಮಕ್ಳು ಬಂಗಾರ ಮ್ಯಾಲೆ ಬಿಟ್ಕೊಂಡಿರ್ತೀರಿ. ಅದ್ರ ಮೇಲೆ ನಿಮ್ ಗಮನ ಇರ್ಬೇಕು. ನಿಮ್ ಫಂಕ್ಷನ್ ಪ್ಲೇಸ್ ಒಳಗೆ ಎಲ್ಲಿರತ್ತಲ್ಲಿ ಬಂಗಾರ ಹಾಕೋರಿ, ಆಮೇಲೆ ತಗೊಂಡ್ ಬಂದು ನಿಮ್ ಬ್ಯಾಗ್ ಒಳಗೆ ಸೇಫ್ ಆಗೈತಿ. ಆಮೇಲೆ ಬಸ್ ಹತ್ಬೇಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕುತ್ಕೊಂಡಿರ್ತೀರಿ, ಅಲ್ಲಿ ಏನೋ ಬಿದ್ದೈತಿ ನೋಡ್ರಿ, ಕಡ್ಸರ್ ನಿಲ್ರಿ ಅಂತ ಏನೋ ಹೇಳಿ ನಿಮ್ದು ಗಮನ ಬೇರೆ ಕಡೆ ಹೋಗೋದರ ಮಾಡಿ ನಿಮ್ ಕಡೆ ಇದು ತಿಸ್ಕೊಂಡು ತಗೊಂಡು ಎಲ್ಲೋ ಒಂದು ಸ್ಟಾಪ್ ಕಡೆ ಇರೋದು ಹೋಗ್ಬಿಡ್ತಾರ. ಅವಾಗ ನೀವು ಮುಂದೆ ಹೋಗಿ ನೋಡ್ಕೊಂತೀರಿ, ಇಲ್ಲಲ್ಲಪ್ಪ ಅಂತ ಆಮೇಲೆ ಪೊಲೀಸ್ ಸ್ಟೇಷನ್ ಬರ್ತೀರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಅನಿಲ್ ಸ್ವಾಮಿ, ಶಕ್ತಿ ಯೋಜನೆಯಿಂದ ಬೆನಿಫಿಟ್ಸ್ ಅನ್ನು ಪಡ್ಕೊಂಡವರು ಬಹಳ ಖುಷಿಯಾಗಿ ಅದನ್ನ ಹಂಚ್ಕೊಂಡಿದ್ದನ್ನು ನೋಡಿದ್ವಿ. ಬಟ್ ದುರಂತ ಕಳ್ತನ ಮಾಡೋದಕ್ಕೆ ಆ ಯೋಜನೆಯನ್ನು ಉಪಯೋಗಿಸ್ಕೊಳ್ತಾರಲ್ಲ, ಪೊಲೀಸರು ಹೆಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವರಿಗೆ? ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಬಂದಾದ ಶಕ್ತಿ ಯೋಜನೆಯಿಂದ ಸಾಕಷ್ಟು ಏನೊಂದು ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಸಾಕಷ್ಟು ರೀತಿಯ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಆದ್ರೆ ಇದನ್ನ ಒಂದು ಕಡೆ ಜನರು ಉಪಯೋಗ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಈ ಯೋಜನೆಯನ್ನ ದುರುಪಯೋಗ ಮಾಡಿಕೊಳ್ಳುತ್ತಾ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿ ಶಕ್ತಿ ಯೋಜನೆ ಲಾಭ ಪಡೆದುಕೊಂಡು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಮೂಲಕ ಕೆಲವೊಂದು ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರು ನೂಕುನುಗ್ಗಲಿರ್ತವೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರ ವ್ಯಾನಿಟಿ ಬ್ಯಾಗ್ ನಿಂದ ಚಿನ್ನ ಹಾಗೂ ನಗದು ಹಣವನ್ನ ಈ ಒಂದು 3 ಜನ ಮಹಿಳೆಯರು ಸೇರಿಕೊಂಡು ಅಂದ್ರೆ ಕ್ಷಣಾರ್ಧದಲ್ಲಿ ಮಾಯ ಮಾಡ್ತಿದ್ರು. ಕಲಬುರಗಿ ನಗರದ ಬಾಂಗರವಾಡಿ ಪ್ರದೇಶದ ಈ 3 ಕಳ್ಳಿಯರು ಸೇಡಂ ಆಗಿರ್ಬೋದು, ಶಾಬಾದ್ ಆಗಿರ್ಬೋದು ಮತ್ತು ಚಿತ್ತಾಪುರ ತಾಲೂಕಿನಲ್ಲಿ ತಮ್ಮ ಕೈಚಳಕ ತೋರುತ್ತಿದ್ದರು. ಪ್ರಮುಖವಾಗಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಮತ್ತೆ ಏನೊಂದು ಬಸ್ ನಿಲ್ದಾಣಗಳಲ್ಲಿ ಕೆಲವೊಂದು ಬಸ್ಗಳನ್ನು ನುಗ್ಗುವ ಸಂದರ್ಭದಲ್ಲಿ ಮಹಿಳೆಯರ ಗಮನ ಬೇರೆಡೆ ಸೆಳೆದು ಈ ಒಂದು ಕಳ್ಳತನ ಮಾಡ್ತಿದ್ರು. ಅಲ್ಲದೆ ಬೇರೆ ಬೇರೆ ಊರುಗಳಿಗೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಿ ಅಂತಹ ಊರಲ್ಲಿ ಹೋಗಿ ಕೂಡ ಒಂದು ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ನಗದು ಮತ್ತು ಚಿನ್ನಾಭರಣಗಳನ್ನ ಕಳ್ಳತನ ಮಾಡ್ತಿದ್ರು. ಈ ಬಗ್ಗೆ ಸಾಕಷ್ಟು ದೂರುಗಳು ದಾಖಲಾದ ಹಿನ್ನೆಲೆಯಲ್ಲಿ ಸೇಡಂ ಮತ್ತು ಶಾಬಾದ್ ಠಾಣೆ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಾರ್ಯಾಚರಣೆ ನಡೆಸಿ 3 ಕುಖ್ಯಾತ ಕಳ್ಳಿಯರನ್ನ ಬಂಧಿಸಿ ಅವರಿಂದ ಸಾಕಷ್ಟು ಒಂದು ಚಿನ್ನಾಭರಣ ಮತ್ತು ನಗದು ಹಣವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಜ್ವಲ. ವೆಲ್ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.